ಇನ್ನೊಂದು ವಿಚಾರ ಏನಂತಂದ್ರೆ ನೀವು ಇದಕ್ಕಿಂತ ಮುಂಚೆ ಒಂದು ತುಳು ಸಿನಿಮಾ ಸರ್ಕಸ್ ಅಲ್ಲಿ ಮಾಡಿದಿರಲ್ವಾ? ಹೌದು. ಆಮೇಲೆ ವಾಮನ ಸಿನಿಮಾ ಇಲ್ಲ, ವಾಮನ ಮಾಡಬೇಕಾಗಿತ್ತು ಆದ್ರೆ ಕಾರಣಾಂತರದಿಂದ ಮಾಡಿಲ್ಲ. ಹೌದು. ಆಮೇಲೆ ದ ರೈಸಿಂಗ್ ಆಫ್ ಅಶೋಕ. ಹೌದು ಹೌದು ಅದು ಕಾರಣಾಂತರಗಳು. ಹೌದು ಹೌದು ಹೌದು. ಅಂದ್ರೆ ಆಸ್ ಅನ್ ಆರ್ಟಿಸ್ಟ್ ನಾವು 1 ವರ್ಷಕ್ಕೆ ಅಂತ ಅಗ್ರಿಮೆಂಟ್ ಹಾಕೊಂಡಿರ್ತೀವಿ. ಅದ್ರದ್ದು ಮೀರಿ ಓಕೆ ವೇಟ್ ಮಾಡ್ತೀವಿ. ಡೆಫಿನೆಟ್ಲಿ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಬಿಕಾಸ್ ಒಂದು ಕಮಿಟ್ಮೆಂಟ್ ಅಂದ್ರೆ ಅದು ಕಮಿಟ್ಮೆಂಟ್. ಸೊ ಅವ್ರ ಕಡೆಯಿಂದ ಅದು ಕಮಿಟ್ಮೆಂಟ್ ಆಗಿರಬೇಕು, ನಮ್ಮ ಕಡೆಯಿಂದ ಅದು ಕಮಿಟ್ಮೆಂಟ್ ಆಗಿರಬೇಕು. ಸೊ 1 ವರ್ಷದ ಅಗ್ರಿಮೆಂಟ್ ಮೀರಿದ ಮೇಲೆ ಸೊ ನಮಗೂ ನಮ್ಮ ಲೈಫ್ದು ಕಮಿಟ್ಮೆಂಟ್ಸ್ ಇರುತ್ತೆ, ಎಜುಕೇಷನ್ಸ್ ಇರುತ್ತೆ, ನಮ್ಮದು ಲೈಫ್ ನೋಡ್ಕೋಬೇಕಾಗಿರುತ್ತೆ. ಸೊ ದಟ್ಸ್ ರೀಸನ್ ಐ ಕುಡಂಟ್ ಡೂ ಇಟ್. ಆ್ಯಂಡ್ ಐ ಹ್ಯಾಡ್ ಟು ಫಿನಿಶ್ ಮೈ ಎಜುಕೇಷನ್ ಫಸ್ಟ್. ಎಜುಕೇಷನ್ ಮುಗಿಸಿದ ಮೇಲೇ ನನ್ನ ಫ್ಯಾಮಿಲಿ ಅದೊಂದಿತ್ತು ರಿಸ್ಟ್ರಿಕ್ಷನ್ಸ್ ಅಂತ. ಫಸ್ಟ್ ನೀನು ಎಜುಕೇಷನ್ ಮುಗಿಸು, ಫಸ್ಟ್ ಮುಗಿಸು, ಅದಾದ್ಮೇಲೆ ನೀನು ಯಾವುದಕ್ಕೆ ಬೇಕಾದ್ರೂ ಕಾಲಿಡು. ಸೊ ದಟ್ ಈಸ್ ದ ಥಿಂಗ್. ಮೇ ಬಿ ನಾನು ಡೆವಿಲಲ್ಲಿ ಲಾಂಚ್ ಆಗಬೇಕು ಅಂತ ಹಣೆ ಬರದಲ್ಲಿ ಇತ್ತೇನೋ ಗೊತ್ತಿಲ್ಲ. ಸೊ ನನ್ನ ಕ್ವಶನ್ ವಾಮನದಲ್ಲಿ ಆ ರೀತಿ ಸಮಸ್ಯೆ ಆಯ್ತು, ರೈಸಿಂಗ್ ಆಫ್ ಅಶೋಕದಲ್ಲಿ ಆ ರೀತಿ ಸಮಸ್ಯೆ ಆಯ್ತು, ಡೆವಿಲ್ಗೆ ಏನೋ ನಿಮ್ಮ ಅದೃಷ್ಟದಿಂದ ನೀವು ಸೆಲೆಕ್ಟ್ ಆದ್ರಿ, ಜೊತೆಗೆ ನೀವು ವರ್ತ್ ಕೂಡ ಡಿಸರ್ವ್ ಇದ್ರಿ ಅನ್ನುವಂತ ಮಾತುಗಳು ಕೂಡ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ವಿಚಾರಗಳು ಕೇಳಿ ಬಂತು. ಇದಾದ್ಮೇಲೆ ಎಲ್ಲಾ ಸರಿ ನಡೀತಾ ಇರುವಾಗ ದರ್ಶನ್ ಅವರ ವಿರುದ್ಧ ಈ ರೀತಿ ಆರೋಪ ಕೇಳಿ ಬಂತು, ಅವ್ರು ಜೈಲಿಗೆ ಹೋಗ್ಬೇಕಾಗಿ ಬಂತು, ಸ್ಕೆಡ್ಯೂಲ್ ಕಂಪ್ಲೀಟ್ ಆಗ್ಲಿಲ್ಲ, ಎಲ್ಲಿ ಈ ಸಿನಿಮಾನು ಅರ್ಧ ಆಗ್ಬಿಡುತ್ತೋ ಏನೋ ಅನ್ನೋಂತ ಭಯ ನಿಮ್ಮನ್ನ ಕಾಡ್ತಾ? ಇಲ್ಲ, ನಾನು ಶುರು ಮಾಡಿರೋದೇ ಈ ಸಿನಿಮಾ, ಶೂಟಿಂಗ್ ಅಂತ ಹೋಗಿ ಫೇಸ್ ಮಾಡಿರೋದೇ ಈ ಸಿನಿಮಾ. ಸೊ ಈ ಸಿನಿಮಾದ ಮೇಲೆ ನನಗೆ ಆ ಥರ ಭಯ ಇರಲಿಲ್ಲ. ಬಿಕಾಸ್ ನಾವೆಲ್ಲ ಕಷ್ಟಪಡ್ತಾ ಇದ್ವಿ, ಪ್ರತಿಯೊಬ್ಬರು ಅಷ್ಟು ಎಫರ್ಟ್ ಹಾಕಿದ್ದೀವಿ ನಾವು ಈ ಸಿನಿಮಾಗೆ. ಸೊ ಆ ಕಷ್ಟಪಟ್ಟಾಗ ಫಲ ಸಿಗತ್ತೆ ಅಂತ ಗೊತ್ತಿತ್ತು. ಲೇಟ್ ಆಗ್ಬೋದೇನೋ, ಬಟ್ ಫಲ ಖಂಡಿತವಾಗ್ಲೂ ಸಿಗತ್ತೆ ಅಂತ ಗೊತ್ತಿತ್ತು. ಸೊ ಅದರದ್ದೇ ಫಲ ನಾಡ್ದು ಡಿಸೆಂಬರ್ 12ಕ್ಕೆ ಬರ್ತಾ ಇರೋದು. ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಈ ಸಿನಿಮಾ ಅರ್ಧಕ್ಕೆ ನಿಂತ್ಬಿಡುತ್ತೇನೋ ಅನ್ನೋ ಭಯ ನಿಮ್ಮನ್ನು ಕಾಡ್ತಾ? ಇಲ್ಲ, ಅದು ಆ ಥರ ಭಯ ಕಾಡಿರಲಿಲ್ಲ. ಬಿಕಾಸ್ ನನಗೆ ಪ್ರೊಡಕ್ಷನ್ ಹೌಸಿಂದ ಅಪ್ಡೇಟ್ ಸಿಗ್ತಾ ಇತ್ತು. ಅಂದರೆ ಮೇ ಬಿ ಒನ್ ಆರ್ ದಿ ಅದರ್ ಡೇ ಅದು ಕಂಪ್ಲೀಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಡಿಲೇ ಆಗ್ಬೋದೇನೋ, ಬಟ್ ಸ್ಟಾಪ್ ಮಾಡ್ತಾರೆ ಅಂತ ಇಲ್ಲ. ಅಪ್ಸೆಟ್ ಆಗಿದ್ದಿದ್ಯಾ? ಐ ಮೀನ್ ಈಗ ಎಲ್ಲ ಅನ್ಕೊಂಡಂತೆ ಆದ್ರೆ ವೆರಿ ಶಾರ್ಟ್ ಟರ್ಮ್ ಅಲ್ಲಿ ಅಥವಾ ಅನ್ಕೊಂಡ್ ಸ್ಕೆಡ್ಯೂಲ್ ಅಲ್ಲಿ ಸಿನಿಮಾ ಅದ್ದೂರಿಯಾಗಿ ಆಚೆ ಬರಬೇಕು, ಪ್ರಮೋಷನ್ಸ್ ಗೆ ವಿತ್ ಹೀರೋ ನೀವು ಎಲ್ಲಾ ಕಡೆ ಓಡಾಡಬೇಕು, ಸಹಜ ಅಲ್ವಾ? ನೀವು ಕನಸು ಕಂಡಿರ್ತೀರಿ, ಡೆಬ್ಯೂ ಸಿನಿಮಾ ಬೇರೆ, ಒಬ್ಬ ದೊಡ್ಡ ಸ್ಟಾರ್ ನಟನ್ ಜೊತೆಗೆ. ಆದ್ರೆ ಸಡನ್ಲಿ ಈ ರೀತಿ ಆದಾಗ ನಿಮಗೆ ಅಪ್ಸೆಟ್ ಆಯ್ತಾ? ಖಂಡಿತವಾಗ್ಲೂ ಎಲ್ಲ ನಮ್ಮ ಕೈಲಿರಲ್ಲ ಅಲ್ಲ ಸರ್. ಸೊ ಖಂಡಿತವಾಗ್ಲೂ ವಿ ಕಾಂಟ್, ಡೆಫಿನೆಟ್ಲಿ ಏನಾಗ್ತಾ ಇದೆ ಅದೊಂದು ಅದು ಡೆಫಿನೆಟ್ಲಿ ವಿಲ್ ಥಿಂಕ್ ಆಫ್ ಇಟ್. ನೋ, ಸೊ ನಮ್ಮ ಕೈಲಿ ಯಾವುದು ಕಂಟ್ರೋಲ್ ಇಲ್ಲ, ನಮ್ಗೆ ಯಾವುದು ಕಂಟ್ರೋಲ್ ಮಾಡಕ್ ಆಗಲ್ಲ. ಇಟ್ ಹ್ಯಾಪನ್ಸ್, ಓಕೆ ನೋಡೋಣ, ಅದೇ ಎಂಡ್ ಆಫ್ ದಿ ನಮ್ಮ ಲೈಫ್ ಅಲ್ಲ ಅಲ್ವಾ ಸರ್? ಸೊ ವಿ ಹ್ಯಾವ್ ಟು ಮೂವ್ ಆನ್. ಸೊ ಐ ವಾಸ್ ದಟ್ ಕಾನ್ಫಿಡೆಂಟ್. ಆಮೇಲೆ ಹೇಗೆ ಧೈರ್ಯ ತಗೊಂಡ್ರಿ? ಅದೇ ಹೇಳಿದ್ನಲ್ಲ, ದೇವ್ರ ದಯನೇ ಏನೋ ಗೊತ್ತಿಲ್ಲ, ಅಂದ್ರೆ ಮೂವಿ ಶೂಟಿಂಗ್ ಸ್ಟಾರ್ಟ್ ಅಂತ ಕಾಲ್ ಬಂತು, ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಡೆವಿಲ್ ಬಗ್ಗೆ ಏನೇನು ನಿರೀಕ್ಷೆ ಇದೆ ನಿಮ್ಗೆ? ತುಂಬಾ ಸರ್, ಡೆವಿಲ್ ನನ್ನ ಕನಸು. ಸೊ ಅದು ನನ್ಸಾಗ್ತಿರೋದು ನಾಡ್ದು ಡಿಸೆಂಬರ್ 12ಕ್ಕೆ. ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ಡೆವಿಲ್ ಸರ್. ದರ್ಶನ್ ಬರ್ತಾರಾ? I don't know. We just hope. You never know. Yeah. ನೀವೇನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ? ಕಾನೂನು ಬಗ್ಗೆ ನನಗೆ ಗೊತ್ತಿಲ್ಲ. I don't know how it works. Yeah. ನೀವೇನ್ ನಿರೀಕ್ಷೆ ಮಾಡ್ತಿದ್ದೀರಿ? I just hope ಬಂದ್ಬಿಡ್ಲಿ ಅಂತ. Yeah, that's every ಇದ್ದೇ ಇರತ್ತೆ ಅಲ್ವಾ? ಈಗ ಪ್ರೊಡಕ್ಷನ್ ಹೌಸ್ ಇಂದ ಒಂದು ಪ್ಲಾನ್ ಇರುತ್ತಲ್ಲ, ಐ ಮೀನ್ ಡಿಸೆಂಬರ್ 12ಕ್ಕೆ ರಿಲೀಸ್. ಹೌದು ಹೌದು. ಸೊ ಡಿಸೆಂಬರ್ 12ಕ್ಕೆ ರಿಲೀಸ್ ಅಂತಂದ್ರೆ ಎಲ್ಲೆಲ್ಲಿ ಪ್ರಮೋಷನ್ ಮಾಡಬೇಕು, ಈ ತರ ಪ್ಲಾನಿಂಗ್ ಇರುತ್ತೆ. ಸೊ ಅದ್ರ ಬಗ್ಗೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಸರ್, ಅಫಿಷಿಯಲ್ ಆಗಿ ಎಲ್ಲ. ಇನ್ನೊಂದು ವಿಚಾರ ಏನಂತಂದ್ರೆ ನೀವು ಇದಕ್ಕಿಂತ ಮುಂಚೆ ಒಂದು ತುಳು ಸಿನಿಮಾ ಸರ್ಕಸ್ ಅಲ್ಲಿ ಮಾಡಿದಿರಲ್ವಾ? ಹೌದು. ಆಮೇಲೆ ವಾಮನ ಸಿನಿಮಾ. ಇಲ್ಲ, ವಾಮನ ಮಾಡಬೇಕಾಗಿತ್ತು ಆದ್ರೆ ಕಾರಣಾಂತರದಿಂದ ಮಾಡಿಲ್ಲ. ಹೌದು. ಆಮೇಲೆ ದ ರೈಸಿಂಗ್ ಆಫ್ ಅಶೋಕ. ಹೌದು ಹೌದು. ಅದು ಕಾರಣಾಂತರಗಳು. ಹೌದು ಹೌದು ಹೌದು. ಅಂದ್ರೆ ಆಸ್ ಅನ್ ಆರ್ಟಿಸ್ಟ್ ನಾವು 1 ವರ್ಷಕ್ಕೆ ಅಂತ ಅಗ್ರಿಮೆಂಟ್ ಹಾಕೊಂಡಿರ್ತೀವಿ. ಅದ್ರದ್ದು ಮೀರಿ ಓಕೆ ವೇಟ್ ಮಾಡ್ತೀವಿ. ಡೆಫಿನೆಟ್ಲಿ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಬಿಕಾಸ್ ಒಂದು ಕಮಿಟ್ಮೆಂಟ್ ಅಂದ್ರೆ ಅದು ಕಮಿಟ್ಮೆಂಟ್. ಸೊ ಅವ್ರ ಕಡೆಯಿಂದ ಅದು ಕಮಿಟ್ಮೆಂಟ್ ಆಗಿರಬೇಕು, ನಮ್ಮ ಕಡೆಯಿಂದ ಅದು ಕಮಿಟ್ಮೆಂಟ್ ಆಗಿರಬೇಕು. ಸೊ 1 ವರ್ಷದ ಅಗ್ರಿಮೆಂಟ್ ಮೀರಿದ ಮೇಲೆ ಸೊ ನಮಗೂ ನಮ್ಮ ಲೈಫ್ದು ಕಮಿಟ್ಮೆಂಟ್ಸ್ ಇರುತ್ತೆ, ಎಜುಕೇಷನ್ಸ್ ಇರುತ್ತೆ, ನಮ್ಮದು ಲೈಫ್ ನೋಡ್ಕೋಬೇಕಾಗಿರುತ್ತೆ. ಸೊ ದಟ್ಸ್ ರೀಸನ್ ಐ ಕುಡಂಟ್ ಡೂ ಇಟ್. ಆ್ಯಂಡ್ ಐ ಹ್ಯಾಡ್ ಟು ಫಿನಿಶ್ ಮೈ ಎಜುಕೇಷನ್ ಫಸ್ಟ್. ಎಜುಕೇಷನ್ ಮುಗಿಸಿದ ಮೇಲೇ ನನ್ನ ಫ್ಯಾಮಿಲಿ ಅದೊಂದಿತ್ತು ರಿಸ್ಟ್ರಿಕ್ಷನ್ಸ್ ಅಂತ. ಫಸ್ಟ್ ನೀನು ಎಜುಕೇಷನ್ ಮುಗಿಸು, ಫಸ್ಟ್ ಮುಗಿಸು, ಅದಾದ್ಮೇಲೆ ನೀನು ಯಾವುದಕ್ಕೆ ಬೇಕಾದ್ರೂ ಕಾಲಿಡು. ಸೊ ದಟ್ ಈಸ್ ದ ಥಿಂಗ್. ಮೇ ಬಿ ನಾನು ಡೆವಿಲಲ್ಲಿ ಲಾಂಚ್ ಆಗಬೇಕು ಅಂತ ಹಣೆ ಬರದಲ್ಲಿ ಇತ್ತೇನೋ ಗೊತ್ತಿಲ್ಲ. ಸೊ ನನ್ನ ಕ್ವಶನ್ ವಾಮನದಲ್ಲಿ ಆ ರೀತಿ ಸಮಸ್ಯೆ ಆಯ್ತು, ರೈಸಿಂಗ್ ಆಫ್ ಅಶೋಕದಲ್ಲಿ ಆ ರೀತಿ ಸಮಸ್ಯೆ ಆಯ್ತು, ಡೆವಿಲ್ಗೆ ಏನೋ ನಿಮ್ಮ ಅದೃಷ್ಟದಿಂದ ನೀವು ಸೆಲೆಕ್ಟ್ ಆದ್ರಿ, ಜೊತೆಗೆ ನೀವು ವರ್ತ್ ಕೂಡ ಡಿಸರ್ವ್ ಇದ್ರಿ ಅನ್ನುವಂತ ಮಾತುಗಳು ಕೂಡ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ವಿಚಾರಗಳು ಕೇಳಿ ಬಂತು. ಇದಾದ್ಮೇಲೆ ಎಲ್ಲಾ ಸರಿ ನಡೀತಾ ಇರುವಾಗ ದರ್ಶನ್ ಅವರ ವಿರುದ್ಧ ಈ ರೀತಿ ಆರೋಪ ಕೇಳಿ ಬಂತು, ಅವ್ರು ಜೈಲಿಗೆ ಹೋಗ್ಬೇಕಾಗಿ ಬಂತು, ಸ್ಕೆಡ್ಯೂಲ್ ಕಂಪ್ಲೀಟ್ ಆಗ್ಲಿಲ್ಲ,
ಎಲ್ಲಿ ಈ ಸಿನಿಮಾನು ಅರ್ಧ ಆಗ್ಬಿಡುತ್ತೋ ಏನೋ ಅನ್ನೋಂಥ ಭಯ ನಿಮ್ಮನ್ನ ಕಾಡ್ತಾ ಇಲ್ಲ, ನಾನು ಶುರು ಮಾಡಿರೋದೇ ಈ ಸಿನಿಮಾ, ಶೂಟಿಂಗ್ ಅಂತ ಹೋಗಿ ಫೇಸ್ ಮಾಡಿರೋದೇ ಈ ಸಿನಿಮಾ. ಸೊ ಈ ಸಿನಿಮಾದ ಮೇಲೆ ನನಗೆ ಆ ಥರ ಭಯ ಇರಲಿಲ್ಲ, ಬಿಕಾಸ್ ನಾವೆಲ್ಲ ಕಷ್ಟಪಡ್ತಾ ಇದ್ವಿ, ಪ್ರತಿಯೊಬ್ಬರು ಅಷ್ಟು ಎಫರ್ಟ್ ಹಾಕಿದ್ದೀವಿ ನಾವು ಈ ಸಿನಿಮಾಗೆ. ಸೊ ಆ ಕಷ್ಟಪಟ್ಟಾಗ ಫಲ ಸಿಗತ್ತೆ ಅಂತ ಗೊತ್ತಿತ್ತು, ಲೇಟ್ ಆಗ್ಬೋದೇನೋ ಬಟ್ ಫಲ ಖಂಡಿತವಾಗ್ಲೂ ಸಿಗತ್ತೆ ಅಂತ ಗೊತ್ತಿತ್ತು. ಸೊ ಅದರದ್ದೇ ಫಲ ನಾಡ್ದು ಡಿಸೆಂಬರ್ 12ಕ್ಕೆ ಬರ್ತಾ ಇರೋದು. ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಈ ಸಿನಿಮಾ ಅರ್ಧಕ್ಕೆ ನಿಂತ್ಬಿಡುತ್ತೇನೋ ಅನ್ನೋ ಭಯ ನಿಮ್ಮನ್ನ ಕಾಡ್ತಾ? ಇಲ್ಲ, ಅದು ಆ ಥರ ಭಯ ಕಾಡಿರಲಿಲ್ಲ, ಬಿಕಾಸ್ ನನಗೆ ಪ್ರೊಡಕ್ಷನ್ ಹೌಸಿಂದ ಅಪ್ಡೇಟ್ ಸಿಗ್ತಾ ಇತ್ತು. ಅಂದರೆ ಮೇ ಬಿ ಒನ್ ಆರ್ ದಿ ಅದರ್ ಡೇ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಡಿಲೇ ಆಗ್ಬೋದೇನೋ ಬಟ್ ಸ್ಟಾಪ್ ಮಾಡ್ತಾರೆ ಅಂತ ಇಲ್ಲ. ಅಪ್ಸೆಟ್ ಆಗಿದ್ದಿದ್ಯಾ? ಐ ಮೀನ್ ಈಗ ಎಲ್ಲ ಅನ್ಕೊಂಡಂತೆ ಆದ್ರೆ ವೆರಿ ಶಾರ್ಟ್ ಟರ್ಮ್ ಅಲ್ಲಿ ಅಥವಾ ಅನ್ಕೊಂಡ್ ಸ್ಕೆಡ್ಯೂಲ್ ಅಲ್ಲಿ ಸಿನಿಮಾ ಅದ್ದೂರಿಯಾಗಿ ಆಚೆ ಬರಬೇಕು, ಪ್ರಮೋಷನ್ಸ್ ಗೆ ವಿತ್ ಹೀರೋ ನೀವು ಎಲ್ಲಾ ಕಡೆ ಓಡಾಡಬೇಕು, ಸಹಜ ಅಲ್ವಾ? ನೀವು ಕನಸು ಕಂಡಿರ್ತೀರಿ, ಡೆಬ್ಯೂ ಸಿನಿಮಾ ಬೇರೆ, ಒಬ್ಬ ದೊಡ್ಡ ಸ್ಟಾರ್ ನಟನ್ ಜೊತೆಗೆ. ಆದ್ರೆ ಸಡನ್ಲಿ ಈ ರೀತಿ ಆದಾಗ ನಿಮಗೆ ಅಪ್ಸೆಟ್ ಆಯ್ತಾ? ಖಂಡಿತವಾಗ್ಲೂ ಎಲ್ಲ ನಮ್ಮ ಕೈಲಿರಲ್ಲ ಅಲ್ಲ ಸರ್. ಸೊ ಖಂಡಿತವಾಗ್ಲೂ ವಿ ಕಾಂಟ್, ಡೆಫಿನೆಟ್ಲಿ ಏನಾಗ್ತಾ ಇದೆ ಅದು ಡೆಫಿನೆಟ್ಲಿ ವಿಲ್ ಥಿಂಕ್ ಆಫ್ ಇಟ್. ನೋ, ಸೊ ನಮ್ಮ ಕೈಲಿ ಯಾವುದು ಕಂಟ್ರೋಲ್ ಇಲ್ಲ, ನಮ್ಗೆ ಯಾವುದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಪನ್ಸ್, ಓಕೆ ನೋಡೋಣ, ಅದೇ ಎಂಡ್ ಆಫ್ ದಿ ನಮ್ಮ ಲೈಫ್ ಅಲ್ಲ ಅಲ್ವಾ ಸರ್? ಸೊ ವಿ ಹ್ಯಾವ್ ಟು ಮೂವ್ ಆನ್. ಸೊ ಐ ವಾಸ್ ದಟ್ ಕಾನ್ಫಿಡೆಂಟ್. ಆಮೇಲೆ ಹೇಗೆ ಧೈರ್ಯ ತಗೊಂಡ್ರಿ? ಅದೇ ಹೇಳಿದ್ನಲ್ಲ, ದೇವ್ರ ದಯನೇ ಏನೋ ಗೊತ್ತಿಲ್ಲ, ಅಂದ್ರೆ ಮೂವಿ ಶೂಟಿಂಗ್ ಸ್ಟಾರ್ಟ್ ಅಂತ ಕಾಲ್ ಬಂತು, ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಡೆವಿಲ್ ಬಗ್ಗೆ ಏನೇ ನಿರೀಕ್ಷೆ ಇದೆ ನಿಮಗೆ? ತುಂಬಾ ಸರ್, ಡೆವಿಲ್ ನನ್ನ ಕನಸು. ಸೊ ಅದು ನನ್ಸಾಗ್ತಿರೋದು ನಾಡ್ದು ಡಿಸೆಂಬರ್ 12ಕ್ಕೆ. ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ಡೆವಿಲ್ ಸರ್. ದರ್ಶನ್ ಬರ್ತಾರಾ? I don't know. You just hope. You never know. Yeah. ನೀವೇನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ? ಕಾನೂನು ಬಗ್ಗೆ ನನಗೆ ಗೊತ್ತಿಲ್ಲ. I don't know how it works. Yeah. ನೀವೇನ್ ನಿರೀಕ್ಷೆ ಮಾಡ್ತಿದ್ದೀರಿ? I just hope ಬಂದ್ಬಿಡ್ಲಿ ಅಂತ. Yeah. That's every ಇದ್ದೇ ಇರತ್ತೆ ಅಲ್ವಾ? ಈಗ ಪ್ರೊಡಕ್ಷನ್ ಹೌಸ್ ಇಂದ ಒಂದು ಪ್ಲಾನ್ ಇರುತ್ತಲ್ಲ, ಐ ಮೀನ್ ಡಿಸೆಂಬರ್ 12ಕ್ಕೆ ರಿಲೀಸ್. ಹೌದು. ಸೊ ಡಿಸೆಂಬರ್ 12ಕ್ಕೆ ರಿಲೀಸ್ ಅಂತಂದ್ರೆ ಎಲ್ಲೆಲ್ಲಿ ಪ್ರಮೋಷನ್ ಮಾಡಬೇಕು, ಈ ತರ ಪ್ಲಾನಿಂಗ್ ಇರುತ್ತೆ. ಸೊ ಅದ್ರ ಬಗ್ಗೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಸರ್, ಅಫಿಷಿಯಲ್ ಆಗಿ ಎಲ್ಲ ಕಡೆ ಅನೌನ್ಸ್